ಮುಸ್ಲಿಂ ಓಲೈಕೆಯ ಗುಂಗಿನಿಂದ ದೇಶದ ವಿಚಾರಗಳು ಬಂದಾಗರೆ ಅಟ್ಲೀಸ್ಟ್ ಅದನ್ನು ಆ ಗುಂಗಿನಿಂದ ಹೊರಬರಬೇಕು. ಕೇವಲ ಪಾಕಿಸ್ತಾನ ಒಂದು ಇವತ್ತು ಮುಸ್ಲಿಂ ದೇಶ ಆಗಿದ್ದಕ್ಕೆ ಅದ್ರ ಮೇಲೆ ವಾರ್ ಮಾಡಿದರೆ ಇಲ್ಲಿ ಭಾರತ ದೇಶದಲ್ಲಿರುವಂಥ ಮುಸ್ಲಿಮರು ಏನು ತಿಳ್ಕೊತಾರಂಥೇಳಿ ಇವ್ರು ತಿಳ್ಕೊಂಡು ಈ ರೀತಿಯ ಅಬಾಲಿಷ್ ಹೇಳಿಕೆಗಳನ್ನು ಕೊಡೋದು ಅಂಥ ಹಿರಿಯ ನಾಯಕರಿಗೆ ಶೋಭೆ ತರೋದಿಲ್ಲ. ನಮ್ಮ ಭಾರತ ದೇಶದ ಮುಸಲ್ಮಾನರು ಕೂಡ ಭಾರತದ ಬಗ್ಗೆ ಬೇರೆಯವ್ರಿಗೆ ಎಷ್ಟು ಅವ್ರಿಗೆ ಶ್ರದ್ಧೆ ಐತಿ ಅಷ್ಟು ಶ್ರದ್ಧೆ ಇದ್ದವರು ಸಾಕಷ್ಟು ಭಾಳಷ್ಟು ಜನ ಅದಾರ. ಕೆಲವು ಜನ ಏನು ಇಂಥದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಇವತ್ತು ದೇಶದ ದೃಷ್ಟಿಯಿಂದ ಏನು ಅವಶ್ಯಕತೆ ಐತಿ, ದೇಶದ ದೃಷ್ಟಿಯಿಂದ ಪಾಕಿಸ್ತಾನನ ಮಟ್ಟ ಹಾಕೋದಿತ್ತಂದ್ರೆ ಅದನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ. ಅದನ್ನು ಏನು ಸರಿ ಏನು ತಪ್ಪು ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಸಮರ್ಥರಿದ್ದಾರೆ, ದಕ್ಷರಿದ್ದಾರೆ, ಚಾಣಾಕ್ಷರಿದ್ದಾರೆ, ಅವರು ಆ ಕೆಲಸವನ್ನು ಮಾಡ್ತಾರೆ. ಅದನ್ನು ಬಿಟ್ಟಿಲ್ಲೇ ಕೇವಲ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ರೀತಿ ಪುಕ್ಕಟೆ ಹೇಳಿಕೆಗಳನ್ನು, ಈ ರೀತಿಯ ದೇಶ ವಿರೋಧಿ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ತೀವಿ. ಅದೊಂದು ದೊಡ್ಡ ರಾಜ್ಯ, ಕಾಶ್ಮೀರ ದೊಡ್ಡ ರಾಜ್ಯ. ಅದರಲ್ಲಿ ಆಮೇಲೆ ಆ ಬಾರ್ಡ್ರ್ ಪೂರ್ತಿ ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಪಾಕಿಸ್ತಾನ ಇರುವಂಥ ದೊಡ್ಡ ರಾಜ್ಯ. ಆ ರಾಜ್ಯದಲ್ಲಿ ಇಷ್ಟು ವರ್ಷದಲ್ಲಿ ಇವರು 10 ವರ್ಷ ರಾಜಭಾರ ಮಾಡಿದಾಗ ಎಷ್ಟು ಟೆರರಿಸ್ಟ್ ಇನ್ಸಿಡೆಂಟ್ ಆಗಿದ್ದು, ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರಾದ 11 ವರ್ಷದಲ್ಲಿ ಎಷ್ಟು ಟೆರರಿಸ್ಟ್ ಇನ್ಸಿಡೆಂಟ್ ಆಗ್ಯಾವ ನೋಡಲಿ, ಅವರ ಲೆಕ್ಕ ಹಾಕಲಿ. ಮೊದಲು ಅವಾಗ ಹೆಂಗಿತ್ತು ಅಂದ್ರೆ ಸೀಟ್ ಕೆಳಗೆ ಬಸ್ದಾಗದು ಬರೆದಿರ್ತಿದ್ರು, ನಿಮ್ಮ ಸೀಟಿನ ಕೆಳಗೆ ಏನು ರೈತನ ನೋಡ್ರಿ ಅಂಥೇಳಿ. ನಾವೆಲ್ಲರೂ ಬಸ್ದಾಗ ಕುಂತ್ಕೊಂಡು ಕೆಳಗೆ ನೋಡ್ತಿದ್ವಿ, ಸೀಟ್ ಕೆಳಗೆ ಏನು ರೈತನ, ಮೇಲೆ ಏನರ ಗೊತ್ತಿಲ್ಲ ಸಾಮಾನು ಐತನ ಅಂಥೇಳಿ. ಅಂಥ ಪರಿಸ್ಥಿತಿ ಧಾರವಾಡ, ಹುಬ್ಬಳ್ಳಿ ಅಂತ ಊರಾಗೂ ಸತಿ ತೊಗೊಂಬಂದಿಟ್ಟಿದ್ದರು ಕಾಂಗ್ರೆಸ್ದವರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಎಲ್ಲೋ ಒಂದು ಇನ್ಸಿಡೆಂಟ್ ಆಗೈತಿ, ಅದು ಆಗಬಾರ್ದಿತ್ತು, ಆಗೈತಿ. ಅದ್ರ ಬಗ್ಗೆ ಏನು ಕಾಳಜಿ ತೊಗೋಬೇಕು, ಅದ್ರ ಬಗ್ಗೆ ಏನು ಕೆಲಸ ಮಾಡಬೇಕು ಅದನ್ನು ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಅದ ಒಂದು ಇನ್ಸಿಡೆಂಟ್ ಮೇಲೆ ನಾವು ಪೂರ್ತಿ ಅಸೆಸ್ ಮಾಡೋಕ್ಕಾಗೋದಿಲ್ಲ. ಇಷ್ಟು ದೊಡ್ಡ ದೇಶದ ಅಂಥವು ಆಗಿಲ್ಲ. ನೀವು ಅಂಕಿ ಸಂಖ್ಯೆ ನನ್ನ ಕಡೆ ಇಲ್ಲಿಗ ನೀವು ಅಂಕಿ ಸಂಖ್ಯೆಯಿಂದ ಆವಾಗಿಂದ ಅಂಕಿ ಸಂಖ್ಯೆ ಮತ್ತು ಈಗಿನ ಅಂಕಿ ಸಂಖ್ಯೆ ನೋಡಿದ್ರೆ ಯಾರಿಗಾದರೂ ಗೊತ್ತೈತಿ ಇವತ್ತು ರಾಷ್ಟ್ರದ ಸುರಕ್ಷತೆ ಹೆಂಗೈತಿ, ಆವಾಗ ಹೆಂಗಿತ್ತು ಅಂತೇಳಿ. ಆಮೇಲೆ ಅವರು ಕಾಂಗ್ರೆಸ್ನವರ ರಾಜಕೀಯ ಮಾಡುವಂಥ ಪದ್ಧತಿ. ಅವ್ರಿಗೇನಾದರೂ ಪಾಕಿಸ್ತಾನದವ್ರು ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಅವ್ರಿಗೊಂದು ಫೈಲ್ ಮಾಡಿ, ನೋಡ್ರಿಪ್ಪ ನಿಮ್ಗೊಂದು ಡಾಕೆಟ್ ಕೊಡತ್ತೀವಿ ನೋಡಿರಿ ಅಂಥೇಳಿ. ಹಾಗಾಗಿ ಅವ್ರು ಯಾವಾಗೂ ಪಾಕಿಸ್ತಾನದವ್ರ ಮೇಲೆ ಆ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಕೆಲಸ ಮಾಡಿಲ್ಲ ಕಾಂಗ್ರೆಸ್ದವರು. ಈಗ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ವಿಚಾರ, ನಮ್ಮ ಪಕ್ಷದ ಫಾರಿನ್ ಪಾಲಿಸಿ ಬೇರೆ ಟೈಪ್ ಐತಿ. ಅದ್ರ ಪ್ರಕಾರ ನಾವು ಯಾವ ರೀತಿ ಸಮರ್ಪಕವಾಗಿ ಅವ್ರನ್ನ ಎದುರಿಸ್ಬೇಕು, ಅವ್ರಿಗೆ ಉತ್ತರ ಕೊಡಬೇಕು, ಅವ್ರ ಮುಂದೆ ಈ ಟೈಪ್ ಬಾಲ ಬಿಚ್ಚದಂಗೆ ಏನು ಮಾಡಬೇಕು ಮಾಡುವಂಥ ಕೆಲಸ ನಾವು ಮಾಡ್ತೀವಿ.